ಅರಣ್ಯಾಭಿಮುಖವಾಗಿ ಹೋಗುತ್ತಿದ್ದ ಶ್ರೀರಾಮನ ರಥದ ಕಡೆಗೆ ನೆಟ್ಟ ದೃಷ್ಟಿ ಇಟ್ಟು ನಿಂತಿದ್ದ ರಾಜನು ರಥದ ಚಲನೆಯಿಂದ ಮೇಲೇಳುತ್ತಿದ್ದಂತಹ ಧೂಳಿಯು ಕಾಣುವವರೆಗೂ ಕೂಡ ತನ್ನ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲೇ ಇಲ್ಲ. ಎಲ್ಲಿಯವರೆಗೆ ರಾಜನು ತನ್ನ ಪ್ರಿಯನಾದ ಮತ್ತು ಪರಮ ಧಾರ್ಮಿಕನಾದ ಪುತ್ರನನ್ನು ಕಾಣುತ್ತಿದ್ದನೋ ಅಲ್ಲಿಯವರೆಗೂ ಭೂಮಿಯ ಮೇಲಿದ್ದಂತಹ ಅವನ ಶರೀರವು ಮಗನನ್ನು ನೋಡಲು ವೃದ್ಧಿ ಹೊಂದುತ್ತಲೇ ಇತ್ತು. ಯಾವಾಗ ರಥಚಕ್ರದಿಂದ ಹುಟ್ಟುತ್ತಿದ್ದ ಧೂಳಿಯು ದಶರಥನಿಗೆ ಕಾಣಲಿಲ್ಲವೋ ಆಗ ರಾಜನು ಪರಮ ದುಃಖಿತನಾಗಿ ವಿಷಣ್ಣನಾಗಿ ಭೂಮಿಯಲ್ಲಿ ಬಿದ್ದ. ರಾಜನು ಕೆಳಕ್ಕೆ ಬಿದ್ದ ತಕ್ಷಣವೇ ಪಕ್ಕದಲ್ಲಿಯೇ ನಿಂತಿದ್ದಂತಹ ಕೌಸಲ್ಯ ದೇವಿಯು ಮೇಲಕ್ಕೆತ್ತುವ ಸಲುವಾಗಿ ರಾಜನ ಬಲ ತೋಳನ್ನು ಹಿಡಿದುಕೊಳ್ತಾಳೆ. ಭರತನಿಗೆ ಪರಮಪ್ರಿಯಳಾದ ಕೈಕೇಯಿಯು ರಾಜನ ಎಡತೋಳನ್ನು ಹಿಡಿದುಕೊಳ್ತಾಳೆ. ಕೈಕೇಯಿಯು ತನ್ನ ಎಡತೋಳನ್ನು ಹಿಡಿದು ನಿಂತಿರುವುದನ್ನು ನೋಡಿ ನೀತಿ ಸಂಪನ್ನನಾದ ಸದಾಚಾರ ಸಂಪನ್ನನಾದ ಪರಮ ಧಾರ್ಮಿಕನಾದ ರಾಜನು ವ್ಯಥೆಗೊಂಡು ಕೈಕೇಯಿಗೆ ಹೇಳಿದ, ಪಾಪಿಷ್ಟಳೇ, ದೂರ ಸರಿದು ನಿಲ್ಲು. ನನ್ನ ಅವಯವಗಳನ್ನು ನೀನು ಮುಟ್ಟಬೇಡ. ನಿನ್ನನ್ನು ನೋಡಲು ಕೂಡ ನನಗೆ ಇಷ್ಟವಿಲ್ಲ. ಇನ್ನು ಮೇಲೆ ನೀನು ನನಗೆ ಭಾರ್ಯೆಯೂ ಅಲ್ಲ, ಬಂಧುವೂ ಅಲ್ಲ. ನಿನ್ನನ್ನು ಆಶ್ರಯಿಸಿಕೊಂಡು ಯಾರು ಜೀವಿಸುತ್ತಿರುವರೋ ಅವರಿಗೂ ಕೂಡ ನಾನು ರಾಜನಲ್ಲ. ಅವರು ನನ್ನ ಪರಿವಾರಕ್ಕೆ ಸೇರಿದವರೂ ಆಗುವುದಿಲ್ಲ. ಕೇವಲ ಅರ್ಥಪರಳಾದ ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸಿರುವ ನಿನ್ನನ್ನು ನಾನು ಪರಿತ್ಯಜಿಸುತ್ತೇನೆ. ನಿನ್ನ ಪಾಣಿಗ್ರಹಣ, ಆ ಸಮಯದಲ್ಲಿ ಮಾಡಿದ ಅಗ್ನಿ ಪ್ರದಕ್ಷಿಣೆ ಎಲ್ಲವನ್ನೂ ಪರಿತ್ಯಜಿಸುತ್ತೇನೆ. ಅದಕ್ಕೆ ಸಂಬಂಧಿಸಿದಂತೆ ಉಂಟಾಗಿರುವ ಫಲಗಳನ್ನು ಈ ಲೋಕಗಳಲ್ಲಿಯೂ ಪರಿತ್ಯಜಿಸಿದ್ದೇನೆ, ಪರಲೋಕದಲ್ಲಿಯೂ ಕೂಡ ಪರಿತ್ಯಜಿಸುತ್ತೇನೆ. ನಿರ್ಬಾಧಿತವಾದ ಈ ರಾಜ್ಯವನ್ನು ಪಡೆದು ಭರತನೇನಾದರೂ ಸಂತುಷ್ಟನಾಗುವುದಾದರೆ ನನ್ನ ಮರಣ ನಂತರದಲ್ಲಿ ಅವನು ತಂದೆಗಾಗಿ ಮಾಡಲಿರುವ ಶ್ರಾದ್ದ ತರ್ಪಣಗಳು ನನಗೆ ಸೇರದಿರಲಿ. ರಾಜನು ಕೈಕೇಯಿಯೊಡನೆ ಹೀಗೆ ಹೇಳಿದ ನಂತರ ಶೋಕಪೀಡಿತಳಾದ ಕೌಸಲ್ಯ ದೇವಿಯು ನೆಲದ ಮೇಲೆ ಬಿದ್ದು ಧೂಳಿನಿಂದ ಆಚ್ಛಾದಿತನಾಗಿದ್ದ ರಾಜನನ್ನು ಹಿಡಿದು ಎಬ್ಬಿಸಿ ತನ್ನ ಅಂತಃಪುರಕ್ಕೆ ಕರೆದೊಯ್ದಳು. ನಿರ್ದೋಷಿಯಾದ ಬ್ರಾಹ್ಮಣನನ್ನು ಸ್ವೇಚ್ಛೆಯಿಂದಲೇ ಕೊಂದು ಆ ನಂತರ ಸಂಕಟ ಪಡುವಂತೆ ಅಗ್ನಿಯೆಂದು ತಿಳಿದು ಅದನ್ನು ಮುಟ್ಟಿ ಆ ನಂತರದಲ್ಲಿ ಅದರ ಯಾತನೆಯನ್ನು ತಾಳಲಾರದೆ ದುಃಖಿಸುವಂತೆ ರಾಜನು ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿದ್ದುದಕ್ಕಾಗಿ ಸಂಕಟಪಟ್ಟನು. ಬಾರಿ ಬಾರಿಗೂ ಹಿಂದಿರುಗಿ ಶ್ರೀರಾಮನ ರಥವು ಹೋದ ಮಾರ್ಗವನ್ನೇ ದಿಟ್ಟಿಸಿ ನೋಡುತ್ತಿದ್ದಂತೆಲ್ಲ ರಾಜನ ಹೃದಯವು ಸಂಕಟದಿಂದ ಬಹಳವಾಗಿ ಪರಿತಪಿಸುತ್ತಿತ್ತು. ರಾಹುಗ್ರಸ್ತನಾದ ಚಂದ್ರನಂತೆ ನಿಸ್ತೇಜನಾದನು. ದಶರಥನು ಮಗನನ್ನು ಬಾರಿ ಬಾರಿಗೂ ಸ್ಮರಿಸಿಕೊಂಡು ಗೋಳಾಡುತ್ತಿದ್ದ. ನನ್ನ ಮಗನು ಈ ವೇಳೆಗೆ ಅಯೋಧ್ಯ ಪಟ್ಟಣದ ಗಡಿಯನ್ನು ದಾಟಿಬಿಟ್ಟಿರಬಹುದಲ್ಲವೇ ಎಂದು ಭಾವಿಸಿಕೊಳ್ಳುತ್ತಿದ್ದ. ಆ ಮಹಾತ್ಮನನ್ನು ಹೊತ್ತ ದಿವ್ಯ ರಥವನ್ನು ಎಳೆಯುತ್ತಿರುವ ಕುದುರೆಗಳ ಹೆಜ್ಜೆ ಗುರುತುಗಳು ಮಾತ್ರ ಹಾದಿಯಲ್ಲಿ ಕಾಣುತ್ತಿವೆ. ಆದರೆ ಮಹಾತ್ಮನಾದ ಶ್ರೀರಾಮನು ಕಾಣುತ್ತಿಲ್ಲವಲ್ಲ ಎಂದು ಹೇಳಿಕೊಂಡು ಗೋಳಾಡುವನು. ಯಾವ ನನ್ನ ಸುತೋತ್ತಮನು ಅರಮನೆಯಲ್ಲಿ ಚಂದನವನ್ನು ಪೂಸಿಕೊಂಡು ಬೀಸಣಿಗೆಯನ್ನು ಹಿಡಿದಿರುವ ಶ್ರೇಷ್ಠ ಸ್ತ್ರೀಯರಿಂದ ಸೇವಿಸಲ್ಪಡುತ್ತಾ ಸುಖಕರವಾದ ತಲೆದಿಂಬಿನಿಂದ ಕೂಡಿದ ಹಂಸತೂಲಿಕೆಯಲ್ಲಿ ಮಲಗುತ್ತಿದ್ದನೋ ಅವನು ಇಂದು ಕಾಡಿನಲ್ಲಿ ಯಾವುದೋ ಒಂದು ಮರದ ಬುಡವನ್ನು ಆಶ್ರಯಿಸಿ ಕಟ್ಟಿಗೆಯನ್ನೋ ಕಲ್ಲನ್ನೋ ತಲೆದಿಂಬಾಗಿ ಇಟ್ಟುಕೊಂಡು ಮಲಗಿದ್ದಾನೆ. ಅರಮನೆಯಲ್ಲಿದ್ದಾಗ ಒಂದೇ ಮಾಗದರು ಸುಮಧುರವಾದ ಗಾಯನದಿಂದ ಸುಪ್ರಭಾತವನ್ನು ಹಾಡಿ ರಾಮನನ್ನು ಎಚ್ಚರಗೊಳಿಸುತ್ತಿದ್ದರು. ಆದರೆ ಈಗ ಗಜರಾಜನು ನೀರಿನ ಪ್ರವಾಹದಲ್ಲಿ ಬಿದ್ದು ಹೊರಳಾಡಿ ಕೆಸರಿನಿಂದ ಲಿಪ್ತನಾಗಿ ಸ್ವೇಚ್ಛೆಯಿಂದ ಹೊರಬರುವಂತೆ
ಕಲ್ಲನ್ನೇ ತಲೆದಿಂಬಾಗಿಟ್ಟುಕೊಂಡು ಮಲಗಿದ ದೀನನಾದ ರಾಮನು ನೆಲದ ಮೇಲಿನ ಧೂಳಿನಿಂದ ಆವೃತನಾಗಿ ಬೆಳಗಾಗುತ್ತಲೇ ತಾನಾಗಿಯೇ ಎಚ್ಚರಗೊಳ್ಳುತ್ತಾನೆ. ಬೆಳಗಾಗುತ್ತಲೇ ಮೇಲೆದ್ದು ಅನಾಥನಂತೆ ಕಾಡಿನಲ್ಲಿ ಹೋಗುತ್ತಿರುವ ಸಕಲ ಲೋಕನಾಥನಾದ ದೀರ್ಘಬಾಹುವಾದ ಶ್ರೀರಾಮನನ್ನು ಅರಣ್ಯದಲ್ಲಿರುವ ಮನುಷ್ಯರು ದಿಟ್ಟಿಸಿ ನೋಡುತ್ತಾರೆ. ಮಹಾತ್ಮನಾದ ಜನಕನ ಪ್ರಿಯಪುತ್ರಿಯಾದ ಸರ್ವದಾ ಸುಖವಾಗಿರಲು ಅರ್ಹಳಾದ ಸೀತೆಯು ಹಾದಿಗಳಲ್ಲಿರುವ ಮುಳ್ಳು ಗಿಡಗಳ ಮೇಲೆ ಕಾಲುಗಳನ್ನಿಟ್ಟು ಯಾತನೆ ಅನುಭವಿಸುತ್ತಾ ಅರಣ್ಯಕ್ಕೆ ಹೋಗುತ್ತಿರುತ್ತಾಳೆ. ಅರಣ್ಯಗಳ ಸ್ವರೂಪವು ಸೀತೆಗೆ ತಿಳಿಯದು. ಗಂಭೀರವಾದ ಮತ್ತು ರೋಮಾಂಚನವನ್ನು ಉಂಟುಮಾಡುವ ಮಾಂಸಾಹಾರಿಗಳಾದ ಕ್ರೂರ ಪ್ರಾಣಿಗಳ ಗರ್ಜನೆಯನ್ನು ಕೇಳಿದೊಡನೆಯೇ ನಿಶ್ಚಯವಾಗಿಯೂ ಸೀತೆಯು ಭಯಪಡುತ್ತಾಳೆ. ಅಯ್ಯೋ, ನಾನು ಇದನ್ನು ಹೇಗೆ ಸಹಿಸಲಿ? ಕೈಕೇಯಿ, ನಿನ್ನ ಆಸೆಯನ್ನು ತೀರಿಸಿಕೊ. ವಿಧವೆಯಾಗಿ ಈ ರಾಜ್ಯವನ್ನು ಆಳು. ಪುರುಷ ಸಿಂಹನಾದ ಶ್ರೀರಾಮನು ಇಲ್ಲದೆ ನಾನು ಖಂಡಿತವಾಗಿಯೂ ಜೀವಿಸಿರಲಾರೆ. ಹೀಗೆ ರಾಜನು ಗೋಳಾಡುತ್ತಾ ಜನಸಮೂಹದಿಂದ ಪರಿವೃತನಾಗಿ ಮರಣದ ವಾರ್ತೆಯನ್ನು ಕೇಳಿ ಸ್ನಾನ ಮಾಡಿದವನಂತೆ ಕಲ್ಮಶಯುಕ್ತವಾಗಿದ್ದ ರಮ್ಯವಾದ ಅರಮನೆಯನ್ನು ಪ್ರವೇಶಿಸಿದನು. ಅಯೋಧ್ಯ ಪಟ್ಟಣದ ಚೌಕಗಳು, ಮನೆಗಳು ಶೂನ್ಯವಾಗಿದ್ದವು. ದೇವಾಗಾರಗಳು, ಅಂಗಡಿಗಳು ಮುಚ್ಚಿದ್ದವು. ಬಳಲಿದ, ದುರ್ಬಲರಾದ ಮತ್ತು ದುಃಖಪೀಡಿತರಾದ ಜನರಿಂದ ಅಯೋಧ್ಯ ಪಟ್ಟಣವು ತುಂಬಿತ್ತು. ಬೀದಿಗಳಲ್ಲಿ ಒಬ್ಬಿಬ್ಬರು ಓಡಾಡುತ್ತಿದ್ದರು. ಅಂತಹ ಸ್ಥಿತಿಯಲ್ಲಿದ್ದ ಅಯೋಧ್ಯ ಪಟ್ಟಣವನ್ನು ನೋಡಿ ಶ್ರೀರಾಮನನ್ನೇ ಬಾರಿ ಬಾರಿಗೂ ಚಿಂತಿಸುತ್ತಾ ಗೋಳಾಡುತ್ತಾ ಸೂರ್ಯನು ಪಶ್ಚಿಮ ಸಮುದ್ರವನ್ನು ಸೇರುವಂತೆ ದಶರಥನು ತನ್ನ ಅರಮನೆಯನ್ನು ಪ್ರವೇಶಿಸಿದನು. ಗರುಡನಿಂದ ಸರ್ಪಗಳು ಅಪಹೃತವಾಗಿ ನಿರ್ಭಯವಾಗಿಯೂ ಶಾಂತವಾಗಿಯೂ ಇರುವ ಮಡುವಿನಂತಿದ್ದ ಸೀತಾ, ರಾಮ, ಲಕ್ಷ್ಮಣರಿಂದ ರಹಿತವಾಗಿದ್ದ ಅರಮನೆಯನ್ನು ದಶರಥನು ಪ್ರವೇಶಿಸಿದನು. ಬಳಿಕ ದಶರಥನು ಬಿಕ್ಕಿ ಬಿಕ್ಕಿ ಅಳುತ್ತಾ ಗದ್ಗದ ಸ್ವರದಿಂದ ಮೃದುವಾದ, ಸ್ಪಷ್ಟಾರ್ಥವಿಲ್ಲದ, ದೈನ್ಯತೆಯಿಂದ ಕೂಡಿದ, ಕೇಳಿಸಿಯೂ ಕೇಳಿಸದಂತಹ ಧ್ವನಿಯಿಂದ ಹೇಳಿದ: ದ್ವಾರಪಾಲಕರೇ, ನನ್ನನ್ನು ಈಗಲೇ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿರಿ. ನನ್ನ ಮನಸ್ಸಿಗೆ ಬೇರೆಲ್ಲೂ ಸಮಾಧಾನವು ಸಿಕ್ಕಲಾರದು. ಅತ್ಯಂತ ವಿನೀತನಾದವನು ಮಾತನಾಡುವಂತೆ ಮಾತನಾಡುತ್ತಿದ್ದ ರಾಜನನ್ನು ದ್ವಾರದರ್ಶಿಗಳು ಕೌಸಲ್ಯಾದೇವಿಯ ಅಂತಃಪುರದಲ್ಲಿ ಬಿಟ್ಟರು. ಕೌಸಲ್ಯೆಯ ಅಂತಃಪುರವನ್ನು ಪ್ರವೇಶಿಸಿದ ರಾಜನಿಗೆ ಅಲ್ಲಿದ್ದ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದರೂ ಮನಸ್ಸು ಸ್ವಾಸ್ಥ್ಯದಿಂದ ಇರಲಿಲ್ಲ, ಚಂಚಲವಾಗಿತ್ತು. ಇಬ್ಬರು ಮಕ್ಕಳಿಂದಲೂ ಮತ್ತು ಸೊಸೆಯಿಂದಲೂ ವಿಹೀನವಾಗಿದ್ದ ಕೌಸಲ್ಯಾದೇವಿಯ ಅಂತಃಪುರವು ಚಂದ್ರನಿಲ್ಲದ ಆಕಾಶದಂತೆ ಕಾಂತಿಹೀನವಾಗಿ ಕಂಡಿತು. ಕಾಂತಿಹೀನವಾಗಿದ್ದ ಅಲ್ಲಿನ ವಾತಾವರಣವನ್ನು ಕಂಡು ವೀರ್ಯವಂತನಾದ ಮಹಾರಾಜನು ತನ್ನ 2 ತೋಳುಗಳನ್ನು ಮೇಲೆತ್ತಿ, ಅಯ್ಯೋ ರಾಮ, ನಮ್ಮಿಬ್ಬರನ್ನು ಬಿಟ್ಟು ಹೋದೆಯಲ್ಲವೇ ಎಂದು ಗಟ್ಟಿಯಾಗಿ ಕೂಗಿಕೊಂಡ. ಶ್ರೀರಾಮನು ಪುನಃ ಅಯೋಧ್ಯೆಗೆ ಬರುವವರೆಗೂ ಯಾವ ಪುರುಷ ಶ್ರೇಷ್ಠರು ಜೀವಿಸಿರುವರೋ ಮತ್ತು ಅಯೋಧ್ಯೆಗೆ ಆಗಮಿಸಿದ ಶ್ರೀರಾಮನನ್ನು ಆಲಿಂಗಿಸಿಕೊಂಡು ನೋಡುವರೋ ಅವರೇ ಪರಮ ಸುಖಿಗಳು. ಪ್ರಳಯ ಕಾಲದ ರಾತ್ರಿಯಂತಹ ರಾತ್ರಿಯು ಪ್ರಾಪ್ತವಾಗಲಾಗಿ ಅರ್ಧರಾತ್ರಿಯಲ್ಲಿ ದಶರಥನು ಕೌಸಲ್ಯೆಗೆ ಈ ಮಾತನ್ನು ಹೇಳಿದ: ಕೌಸಲ್ಯೆ, ರಾಮನನ್ನೇ ಹಿಂಬಾಲಿಸಿ ಹೋಗಿರುವ ನನ್ನ ದೃಷ್ಟಿಯು ಇನ್ನೂ ಹಿಂದಿರುಗಲೇ ಇಲ್ಲ. ಈಗ ಶ್ರೀರಾಮನ ಹೊರತಾಗಿ ನನಗೆ ಮತ್ತೇನೂ ಕಾಣುತ್ತಲೇ ಇಲ್ಲ. ನಿನ್ನನ್ನು ನಾನು ಕಾಣುತ್ತಿಲ್ಲ. ಶ್ರೀರಾಮನ ಮೈದಡವಿ ಆಧರಿಸಿದ ಕೈಗಳಿಂದ ನನ್ನನ್ನು ಸ್ಪರ್ಶಿಸು. ಹಾಸಿಗೆಯ ಮೇಲೆ ಮಲಗಿ ಶ್ರೀರಾಮನೊಬ್ಬನನ್ನೇ ಅನವರತವಾಗಿ ಚಿಂತಿಸುತ್ತಿದ್ದ ರಾಜನನ್ನು ನೋಡಿ ಕೌಸಲ್ಯಾದೇವಿಯು ಆರ್ತ ಭಾವದಿಂದ ಕೂಡಿದವಳಾಗಿ ಪತಿಯ ಪಕ್ಕದಲ್ಲೇ ಕುಳಿತು ಗೋಳಾಡಿದಳು.